ಕ್ವೆಶ್ಚನ್ ಅಂದರೆ, ಈಗ ನಾವು 2 ಕಾರ್ಯಕ್ರಮಗಳ ಅಂಗವಾಗಿ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಮೊದಲನೇದಾಗಿ ವಿಶ್ವ ರಕ್ತದಾನಿಗಳ ದಿನ, ಅದು ಜೂನ್ 14ರಂದು 15 ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಜಗತ್ತಲ್ಲಿರೋ ಎಲ್ಲ ರಕ್ತದಾನಿಗಳಿಗೆ ನಾವು ಇದನ್ನು ಧನ್ಯವಾದಗಳನ್ನ ಅರ್ಪಿಸೋಸ್ಕರ ಅದರ ಅಂಗವಾಗಿ ನಾವು ನಾಳೆ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಇಟ್ಕೊಂಡಿದ್ವಿ, ವಾಲಂಟ್ರಿ ಬ್ಲಡ್ ಡೊನೇಷನ್. ಹಾಗೂ ನಮ್ಮ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ವತಿಯಿಂದ ನಾವು ಸರ್ಜನ್ಸ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ಜೂನ್ನಲ್ಲಿ 9ರಿಂದ 15ನೇ ತಾರೀಕಿನವರೆಗೂ, 15ಕ್ಕೆ ಸರ್ಜನ್ಸ್ ದಿನ ಅಂತ ಇದೆ. ಮತ್ತು ನಾವೇನು ಮಾಡ್ತೀವಿ, ನಮ್ಮ ಉದ್ದೇಶ ಏನಂದರೆ, ಈ ವಾರದಲ್ಲಿ ಎಷ್ಟು ಸಾಧ್ಯ ಇದೆ ಸಾಮಾನ್ಯವಾಗಿ ಮಾಡ್ತೀವಿ. ಬಟ್ ಈ ವಾರದಲ್ಲಿ ವಿಶೇಷವಾಗಿ ಸಪ್ತಾಹದಲ್ಲಿ ನಾವು ಈಗ ಸಮಾಜ ಸೇವೆ ಕಾರ್ಯಗಳು ಏನಿರುತ್ತೆ ಆ ಥರದ ಕಾರ್ಯಕ್ರಮಗಳು ಹಮ್ಮಿಕೊತೀವಿ. ಫಾರ್ ಎಕ್ಸಾಂಪಲ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯಿತು, ಮತ್ತು ನಾವು ಈಗ ಫ್ರೀ ಕ್ಯಾಂಪ್ಗಳನ್ನೆಲ್ಲ ಮಾಡ್ತೀವಿ. ಈ ಕ್ಯಾಂಪಲ್ಲಿ ಸಿಕ್ಕಿರೋ ಪೇಷಂಟ್ಗಳನ್ನೆಲ್ಲ ನಾವು ನಮ್ಮ ಎಲ್ಲ ಹಾಸ್ಪಿಟ್ಲಿಗೆ, ನಮ್ಮ ಸದಸ್ಯರು ಯಾರಿದ್ದಾರೆ ಅವ್ರ ಆಸ್ಪತ್ರೆಗಳೆಲ್ಲ ಫ್ರೀ ಸರ್ಜರಿಗಳನ್ನ ಎಲ್ಲ ಪ್ರೊಸೀಜರ್ಗಳನ್ನ ಮಾಡ್ತೀವಿ. ಮತ್ತು ಸರ್ಜನ್ಸ್ ವೆಲ್ ಬೀಯಿಂಗ್ ಏನು ಮಾಡಬೇಕು ಕಾರ್ಯಕ್ರಮಗಳನ್ನ, ಸರ್ಜನ್ಸ್ಗೆ ಯೋಗ ಕ್ಯಾಂಪ್ ಆಯಿತು, ಹೆಲ್ತ್ ಚೆಕಪ್ಪು, ಮತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜನರಲ್ಲಿ, ಇದೆಲ್ಲ ನಾವು ನಮ್ಮ ಸಂಘದ ವತಿಯಿಂದ ಮಾಡ್ತೀವಿ. ಅದು ಇನ್ನೊಂದು ಉದ್ದೇಶ. ಎರಡೂ ಸೇರಿಬಿಟ್ಟು ನಾವು ನಾಳೆ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಂದಿ ವೈದ್ಯಕೀಯ ಕಾಲೇಜು, ಅಸೋಸಿಯೇಷನ್ ಆಫ್ ಸರ್ಜನ್ ಆಫ್ ಇಂಡಿಯಾ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅವ್ರ ಜೊತೆಗೆ ಸೇರಿಬಿಟ್ಟು ಬ್ಲಡ್ ಡೊನೇಷನ್ ಡ್ರೈವ್ ನಾವು ನಾಳೆ ಮಾಡ್ತಾ ಇದ್ದೀವಿ. ಅದನ್ನು ತಿಳಿಸೋದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದೀವಿ. ಹಾಗೆ ಈಗ ನಮ್ಮ ಚಿಮೂಲ್ ಇದೆಯಲ್ಲ, ಮಿಲ್ಕ್ ಫೆಡರೇಷನ್ ನಂದಿನಿ, ಅವರ ಡೈರೆಕ್ಟರ್ ಮೀಟ್ ಮಾಡಿ ಅವ್ರಿಗೆ ಇಡೀ ತಾಲೂಕಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಹೇಳಿದ್ವಿ. ಹಾಗೆ ಪೊಲೀಸ್ ಸಿಬ್ಬಂದಿಯವ್ರಿಗೆ ಹೇಳಿದ್ವಿ, SP ಅವ್ರಿಗೆ, ಹಾಗೆ SJCIT ಕಾಲೇಜಲ್ಲಿ ಮತ್ತು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಎಲ್ಲರಿಗೂ ನಾವು ಈಗ ಆಲ್ರೆಡಿ ತಿಳಿಸಿದ್ದೀವಿ. ಇದು ಒಂದು ಬೃಹತ್ ರಕ್ತದಾನ ಶಿಬಿರ ಆಗಬೇಕು. ಅಟ್ಲೀಸ್ಟ್ ನಾವು 250ರಿಂದ 300 ಯೂನಿಟ್ಸನ್ನು ಕಲೆಕ್ಟ್ ಮಾಡಬೇಕು ಅಂತ ಇದು ಮಾಡಿದ್ದೀವಿ. ನಮ್ಮ ಗುರಿ ಮುಂಚೆನೂ ಮಾಡಿದ್ದೀವಿ. ಈಗ 2 ವರ್ಷದಿಂದ ಮಾಡ್ಕೊತಾ ಬಂದಿದ್ದೀವಿ. ಇದು 3ನೇ ವರ್ಷ ಮಾಡ್ತಾಯಿದ್ದೀವಿ ನಾವು. ಈಗ ರಕ್ತಕ್ಕೆ ರಕ್ತನೇ ಕೊಡಬೇಕು. ಸೊ ಇದು ರಕ್ತದಾನ ಈಗ ಹೆರಿಗೆ ಆಗೋ ತಾಯಂದಿರಿಗಿರ್ಬೋದು, ನಮ್ಮ ಆಕ್ಸಿಡೆಂಟ್ ಕೇಸಸ್ಸು, ಯಾರಿಗೆ ತುಂಬ ಬ್ಲಡ್ ಲಾಸ್ ಆಗಿರುತ್ತೋ ಅವರಿಗೆ ರಕ್ತ ಪ್ರಮುಖವಾಗಿ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ರಕ್ತನೇ ಬೇಕಾಗಿರೋದ್ರಿಂದ ಈ ರಕ್ತದಾನದಲ್ಲಿ ಸಾರ್ವಜನಿಕರು ಹಾಗೂ ಇಚ್ಛೆಯುಳ್ಳವರು ಸಂತೋಷದಿಂದ ಬಂದು ಭಾಗವಹಿಸಿ ರಕ್ತದಾನ ಮಾಡಿ, ಇದು ಅತ್ಯಂತ ಒಳ್ಳೆಯ ಕೆಲಸ ಅಂತ ಎಲ್ಲರೂ ಭಾಗವಹಿಸಬೇಕಾಗಿ ನಾನು ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾಸ್ಪತ್ರೆ ಚಿಕ್ಕಬಳ್ಳಾಪುರ ಹಾಗೂ ವೈದ್ಯಕೀಯ ಅಧೀಕ್ಷಕರು, ನಂದಿ ವೈದ್ಯಕೀಯ ಕಾಲೇಜು ಇದರ ಪರವಾಗಿ ಸಾರ್ವಜನಿಕರಲ್ಲಿ ಮತ್ತು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಫ್ರೀ ಸರ್ಜರಿ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಈಗ ಹೋದ ವರ್ಷ ನಾವು ಮಂಚನಹಳ್ಳಿನಲ್ಲಿ ಮಾಡಿದ್ವಿ. ಕ್ಯಾಂಪ್ ಮಾಡಿ ಅಲ್ಲಿ ಬಂದಿರೋ ಪೇಷಂಟ್ಗಳನ್ನೆಲ್ಲ ನಮ್ಮ ಸಹಯೋಗದಲ್ಲಿ ಯಾವ ಆಸ್ಪತ್ರೆ ಡಾಕ್ಟರ್ಗಳಿದ್ದಾರೆ ಅವರ ಆಸ್ಪತ್ರೆಗಳಲ್ಲಿ ಒಬ್ಬೊಬ್ಬರು ಒಂದೊಂದು 2 ಕೇಸ್ಗಳನ್ನ ಫ್ರೀಯಾಗಿ ಮಾಡಿಕೊಟ್ಟಿದ್ವಿ. ಈ ವರ್ಷ ಕೂಡ ಲಿಸ್ಟಿಂಗ್ ಮಾಡಿದ್ದೀವಿ. ಈ ಬರೋ ದಿನಗಳಲ್ಲಿ, ಬರೋ 1 ತಿಂಗಳಲ್ಲಿ ನಾವು ಎಲ್ಲ ಫ್ರೀ ಸರ್ಜರಿಗಳನ್ನ ಅವ್ರಿಗೆ ಮಾಡಿಕೊಡ್ತೀವಿ. ಅದೊಂದು ಮಾಡಿದ್ವಿ. ಮತ್ತು ಈಗ ಮೊನ್ನೆ ವಿಶ್ವ ಇದು ಬಂತು, ಎನ್ವಿರಾನ್ಮೆಂಟ್ ಡೇ ಬಂತು. ಅದರ ಅಂಗವಾಗಿ ನಾವು ನಾಳೆ ಭಾನುವಾರ ನಮ್ಮದು 15ಗೆ ಸರ್ಜನ್ಸ್ ಡೇ, ಅವತ್ತಿನ ದಿನ ಕಲ್ಮಿನೇಟ್ ಆಗೋದ್ರಿಂದ ಅವತ್ತಿನ ದಿನ ಸೇಪ್ಲಿಂಗ್ಸ್ಗಳನ್ನ, ಪ್ಲಾಂಟ್ಗಳನ್ನ ನೆಟ್ಟು ಎನ್ವೈರ್ಮೆಂಟ್ಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಸರ್ಜನ್ಸ್ ಆಗಿ ಶಸ್ತ್ರಚಿಕಿತ್ಸಕರು ಈಗೆಲ್ಲ ನಾವು ಬೇರೆ ಎಲ್ಲರೂ ಸೇವೆ ಮಾಡ್ತೀವಿ, ಟ್ರೀಟ್ಮೆಂಟ್, ನಮಗೋಸ್ಕರ ನಾವು ಸಮಯ ಕೊಡೋದಿಲ್ಲ ಅಂತ ಒಂದು ಇದೆ. ಅದಕ್ಕೋಸ್ಕರ ನಾವು ಇದರ ಅಂಗವಾಗಿ ನಮ್ಮ ಎಲ್ಲ ಫ್ಯಾಮಿಲಿಗಳಿಗೆ, ಸರ್ಜನ್ಸ್ ಫ್ಯಾಮಿಲಿಗಳನ್ನೆಲ್ಲ ನಾವು ಬೆಳಿಗ್ಗೆ ಸೇಪ್ಲಿಂಗ್ಸ್ ಎಲ್ಲ ನೆಟ್ಟ ಮೇಲೆ ಅದಾದಮೇಲೆ ನಂದಿ ಹಿಗಾರಕ್ಕೋ ಆದಿಯೋಗಿಗೋ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇದು ನಮ್ಮದು 2ನೇ ವರ್ಷದ ಅಂಗವಾಗಿ ಇನ್ನೂ ಬರೋ ದಿನಗಳಲ್ಲಿ, ಇನ್ನೂ ಮುಂದಿನ ವರ್ಷಗಳಲ್ಲಿ ನಾವು ಇನ್ನೂ ವಾರಕ್ಕೆ ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ ಸೆಟ್ ಮಾಡ್ತೀವಿ. ಇದರಲ್ಲಿ ಅಷ್ಟೇ ಮಾಡ್ತೀವಿ, ಸಾರ್ವಜನಿಕವಾಗಿ ಏನು ಮಾಡ್ತಾ ಇಲ್ಲ, ಬರೀ ಸಾಮಾಜಿಕ ಕಾರ್ಯಕ್ರಮಗಳನ್ನಷ್ಟೇ ಮಾಡ್ತಾ ಇದ್ದೀವಿ. ಕೇಂದ್ರದಲ್ಲಿ ಸ್ವ್ಯಾಬ್ ಕಲೆಕ್ಟ್ ಮಾಡ್ತಾ ಇದ್ದೀವಿ, RT-PCR ಟೆಸ್ಟು, ಮತ್ತು ಅದನ್ನು ಬೆಂಗಳೂರಿಗೂ ಪ್ರಯೋಗಶಾಲೆಗೆ ಕಳಿಸ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಡೆತ್ತು ಆಗಿಲ್ಲ, ಅಂಥ ಕೇಸಸ್ಸು ಯಾವುದೂ ಅಡ್ಮಿಟ್ ಆಗಿಲ್ಲ. ಸಿಂಪ್ಟಮ್ ಮಾಮೂಲಿ ಸಿಂಪ್ಟಮ್ಸ್ ಥರನೇ ಇದೆ. ಈಗ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಈಗ ILI ಕೇಸ್ ಅಂತೀವಿ, ಮಾಮೂಲಿ ಕೆಮ್ಮು, ನೆಗಡಿ, ಜ್ವರ ಆ ಥರ. ಈ ಓಲ್ಡ್ ಏಜ್ ಆಗಿರೋರಿಗೆ, ವಯಸ್ಸಾಗಿರೋರಿಗೆ, ರಿಸ್ಕ್ ಅವ್ರನ್ನ ಸಾರಿ ವಾರ್ಡ್ಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನಮ್ಮಲ್ಲಿ ಇದುವರೆಗೂ ಯಾವುದೂ ಡೆತ್ ಆಗಿಲ್ಲ.
ಶುಚಿತ್ವ ಕಾಪಾಡ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಗುಂಪು ಸೇರಬಾರ್ದು, ಆದಷ್ಟು ಮನೆಯಲ್ಲೂ ಶುಚಿತ್ವ ಕಾಪಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಸಿಂಪ್ಟಮ್ಸ್ ಬಂದಲ್ಲಿ ಕೆಮ್ಮು, ಜ್ವರ, ನೆಗಡಿ ಬಂದರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದು ಮಾಸ್ಕಿನ ಕಡ್ಡಾಯ ಮಾಡಿಲ್ಲ. ಜನಜಂಗುಳಿದಲ್ಲಿ ಹೋದಾಗ ಹಾಕೊಂಡು ಹೋಗೋದು ಅಥವಾ ನಾವು ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಕಾಂಟ್ಯಾಕ್ಟ್ ಬರುತ್ತೆ, ಒಂದಕ್ಕೊಂದು ಸ್ಪ್ರೆಡ್ ಆಗುತ್ತೆ ಅಂತ ನಾವು ಸೇಫ್ಟಿಗೆ ಮಾಸ್ಕ್ಗಳು ಹಾಕ್ಕೊಳ್ತೀವಿ. ಅದೇ ಥರ ಜನಜಂಗುಳಿ ಎಲ್ಲೆಲ್ಲಿ ಸೇರ್ತಾರೆ ಆ ಜಾಗದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ ಮಾಡ್ಕೋಬೋದು, ಬಟ್ ಕಡ್ಡಾಯ ಇಲ್ಲ. ಸರ್ಕಾರದಲ್ಲಿ ಏನು ನಮ್ಮದೇನು ಬೇಡಿಕೆ ಏನಿಲ್ಲ, ಯಾಕೆಂದರೆ ಇದು ಸ್ವಯಂ ಸಂಸ್ಥೆ ನಮ್ಮ ಇದು ನ್ಯಾಷನಲ್ ಸಂಸ್ಥೆ ಆಗಿರೋದ್ರಿಂದ ನಾವು ಸಂಬಳಗಳು ಏನು ಹಿಂದೆ ಕೆಲವು ಪಾಲಿಸಿಗಳ ವಿರುದ್ಧ ಸ್ವಲ್ಪ ಮಟ್ಟಿಗೆ ಈಡೇರಿದೆ. ಏನು ಅಂತ ಈಗ KPME ಬಂದ ಮೇಲೆ ಸುಮಾರು ಈಗ ಕೆಲವೆಲ್ಲ ಸಡಿಲ ಮಾಡಿದ್ದಾರೆ, ಆದರೂ ಕೆಲವೊಂದು ಸ್ಟ್ರಿಕ್ಟು ಮಾಡಿದ್ದಾರೆ. ಈಗ ಖಾಸಗಿ ಆಸ್ಪತ್ರೆಗಳಿಗಾಯಿತು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅವ್ರದ್ದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನೆಲ್ಲ ಪಾಲಿಸಬೇಕು. ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಆಯಿತು, ಕ್ಲಿನಿಕ್ ಆಯಿತು, ಆ ರೆಗ್ಯುಲೇಷನ್ಸ್ ಇಲ್ಲ ಅಂದರೆ ಅವ್ರ ಮೇಲೆ ಎಲ್ಲರೂ ಈಗ ಕ್ರಮ ತಗೊಳ್ತಿದ್ದಾರೆ. ಈಗ ಫೈರ್ ಸೇಫ್ಟಿ ಅಂತ ಒಂದು ಮಾಡಿದ್ದಾರೆ, ಅದು ಎಲ್ಲ ಆಸ್ಪತ್ರೆಗೂ ಕಡ್ಡಾಯ ಮಾಡಿದ್ದಾರೆ. ಈವನ್ ಕ್ಲಿನಿಕ್ಕಿಂದ ಹಿಡ್ಕೊಂಡು ಯಾವುದೇ ಆಸ್ಪತ್ರೆ ಆಗಲಿ ಅದು ಬೇಕು ಅಂತ. ಅದಕ್ಕೆ ಅಂತ ಈಗ ಎಲ್ಲರಿಗೂ ಈಗ ಲೈಸೆನ್ಸ್ ಯಾರಿಗೂ ವಿತರಣೆ ಮಾಡ್ತಿಲ್ಲ, ಹೊಸ ಆಸ್ಪತ್ರೆ ಹೊಸ ಕ್ಲಿನಿಕ್ಗಳಿಗೆ ಅದನ್ನು ಹಿಡಿದಿದ್ದಾರೆ. ಒತ್ತಡ ಏನು ಅಂತ ಜಾಸ್ತಿ ಆಗಿಲ್ಲ. ನಮ್ಮ ಮಟ್ಟಿಗೆ ನಾವು ಎಲ್ಲರಿಗೂ ಬರೋರಿಗೆಲ್ಲ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಹೆಚ್ಚಿನ ಸಿಬ್ಬಂದಿ ಬೇಕು. ಈಗ ಲೈಕ್ ಸ್ಟಾಫ್ ನರ್ಸಸ್ಸು, ಗ್ರೂಪ್ ಡಿ, ಇನ್ನೂ ಕೆಲವು ಹುದ್ದೆಗಳಲ್ಲಿ ಅಪಾಯಿಂಟ್ ಆಗಬೇಕು. ಬಟ್ ವೈದ್ಯರು ಬಂದಿರೋದ್ರಿಂದ ಒಳ್ಳೊಳ್ಳೆ ಶಸ್ತ್ರಚಿಕಿತ್ಸೆಗಳಾಗ್ತಾ ಇದೆ, ಆಮೇಲೆ ಒಳ್ಳೆ ಸರ್ವಿಸಸ್ ಸಿಗ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ಮೇಜರ್ ಸರ್ಜರಿಗಳು ಏನಿದೆ ಎಲ್ಲ ಮಾಡ್ತಾ ಇದ್ದೀವಿ. ಈಗ ವ್ಯಾಸ್ಕ್ಯುಲರ್ ಸರ್ಜರಿ ಅಂತ ಒಂದು ಬ್ರಾಂಚ್ ಇದೆ, ರಕ್ತನಾಳಕ್ಕೆ ಸಂಬಂಧಪಟ್ಟಿದ್ದ ಆಪರೇಷನ್ ಮಾಡೋದು. ನಮ್ಮ ಯಾವುದೇ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೂ ಆ ಥರ ಸರ್ಜರಿಗಳು ಆಗಲ್ಲ. ಹೀಗೆ ನಾವು ಬಂದಮೇಲೆ ಇಲ್ಲಿ ನಂದಿ ಮೆಡಿಕಲ್ ಕಾಲೇಜ್ ಬಂದಮೇಲೆ ಮೇಜರ್ ಜಯದೇವನಲ್ಲಿ ಏನು ಆಪ್ರೇಷನ್ ಮಾಡ್ತಾರೆ ಕೆಲವೊಂದನ್ನೆಲ್ಲ ನಾವು ಇಲ್ಲಿ ಮಾಡಬೇಕಾಗಿ ಬರ್ತದೆ. ಈಗ ಡಯಾಲಿಸಿಸ್ ಆಕ್ಸೆಸ್ ಆಯಿತು, ರಕ್ತನಾಳ ಬ್ಲಾಕ್ ಆಗಿರೋದಾಗಲಿ, ಈ ಥರ ಏನೋ ಆಪ್ರೇಷನ್ಗಳನ್ನೆಲ್ಲ ಮಾಡ್ತೀವಿ, ಹೊಸದಾಗಿ ಮಾಡ್ತಾಯಿದ್ದೀವಿ. ಅದೊಂದು ವಿಶೇಷ ಅಂತ ಹೇಳ್ಬೋದು. ಬರೋ ದಿನಗಳಲ್ಲಿ ನಾವು ಅದನ್ನು ಕೂಡ ಇನ್ನೊಂದ್ಸರಿ ನಿಮ್ಮನ್ನು ಕರೆಸಿ ನಾವು ಮಾಡಿರೋ ಮೇಜರ್ ಕೇಸ್ಗಳು ಲಿಸ್ಟ್ ಆಯಿತು ಅಥವಾ ಅದರಿಂದ ಪೇಷಂಟ್ಗೆ ಹೆಂಗಾಗಿದೆ ಅಂತ ಕರೆಸಬೇಕು ಅಂತ ನಾವು ಪ್ಲ್ಯಾನಲ್ಲಿ ಇದ್ದೀವಿ ಮಾಡ್ತೀವಿ. ಬ್ಲಡ್ ಬ್ಯಾಂಕು ಸ್ಯಾಂಕ್ಷನ್ ಆಗಿದೆ. ಈಗ ಆದಷ್ಟು ಬೇಗ ತಗೊಂಡು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಅಥವಾ ನಂದಿ ವೈದ್ಯಕೀಯ ಮೆಡಿಕಲ್ ಕಾಲೇಜಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪನೆ ಮಾಡ್ತೀವಿ. ನಿರ್ಲಕ್ಷ್ಯತೆ ಏನಿಲ್ಲ, ಕಂಡು ಬಂದಿಲ್ಲ. ಬಟ್ ಸ್ವಲ್ಪ ಬ್ಯುಸಿ ಇದ್ದಾಗ ಅವರಿಗೆ ಸಹನೆ ಇರೋದಿಲ್ಲ ಪೇಷಂಟ್ಸ್ಗೆ. ಬಟ್ ನಮ್ಮಲ್ಲಿ ಹೆಚ್ಚಿನದಾಗಿ ಇವು ಮೆಡಿಕೋ ಲೀಗಲ್ ಕೇಸಸ್ಸು, ಆಮೇಲೆ ಕ್ರೈಸಿಸ್ ಬರೋವಾಗ ರಶ್ ಆಗಿಬಿಡುತ್ತೆ ಒಂದೇ ಸರಿ. ಆ ಟೈಮಲ್ಲಿ ಗಲಾಟೆ ಆಗ್ಬೋದು. ಅದು ಬಿಟ್ಟರೆ ನಾವು ಎಲ್ಲರಿಗೂ ಉತ್ತಮ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಇಲ್ಲ, ಮಾಧ್ಯಮದವ್ರಿಗೆ ಏನು ನಿರ್ಬಂಧ ಏರಿಲ್ಲ. ಬಟ್ ಒಳಗಡೆ ಒಂದು ನಾವು ಪೇಷಂಟ್ ಪ್ರೈವೇಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಕೆಲವು ಕೇಸಸ್ ಬಂದಾಗ ಅವನ್ನ ಪ್ರೈವೇಟಾಗಿ ಎಕ್ಸಾಮಿನ್ ಮಾಡಬೇಕಾಗುತ್ತೆ. ಅದಕ್ಕೆ ಅಡ್ಡಿಪಡಿಸಬೇಡಿ ಅಂತ ಹೇಳಿರೋದು. ಅದು ಬಿಟ್ಟು ನಿಮಗೆ ಹೊರಗಡೆ ಏನೇ ಮಾಹಿತಿ ಬೇಕಾದರೂ ಅಥವಾ ಹೊರಗಡೆ ತೆಗಿಬೋದು. ಅವ್ರ ಪ್ರೈವೇಸಿನ ಮೇಂಟೈನ್ ಮಾಡೋದು ನಮ್ಮ ಜವಾಬ್ದಾರಿ. ಜೊತೆಗೆ ಯಾರೂ ನಾವು ಪ್ರಾಣ ತೆಗೆಯಲ್ಲ. ಏಕೆಂದರೆ ಬಂದ ಕೇಸೆಲ್ಲ ನಾವು ಅರ್ಜೆಂಟಾಗಿ ನೋಡ್ತೀವಿ. ಸಾಕಷ್ಟು ವೈದ್ಯರು ಇದ್ದಾರೆ, ಈಗ PG ಸ್ಟೂಡೆಂಟ್ಸ್ ಇದ್ದಾರೆ. ಹಾಗಾಗಿ ಎಲ್ಲೂ ನೆಗ್ಲೆಕ್ಟ್ ಆಗ್ತಾಯಿಲ್ಲ. ಏನೋ ಅವರ ಪರಿಸ್ಥಿತಿ, ಈಗ ಸಿವಿಯರ್ ಹೆಡ್ ಇಂಜುರಿ ಇದ್ದರೆ ಅವು ಹೇಳೋಕ್ಕಾಗಲ್ಲ. ಈಗ OP ಪಾಯ್ಸನ್ ಬಂದು ನೋಡ್ಕೊಂಡಿಲ್ಲ ಅಂದರೆ ಲೇಟ್ ಸ್ಟೇಜಸಲ್ಲಿ ಬಂದರೆ ಸಾವಾಗ ಚಾನ್ಸಸ್ ಇರುತ್ತೆ. ಬಿಕಾಸ್ ಎಲ್ಲ ತೀವ್ರ ತೊಂದರೆ ಇರೋ ನಮ್ಮ ಆಸ್ಪತ್ರೆಗೆ ಬರೋದ್ರಿಂದ ಉತ್ತಮವಾಗಿ ಗುಣಮುಖರೂ ಆಗಿದ್ದಾರೆ. ಕೆಲವು ಸಾರಿ ಅವರ ಕಂಡೀಷನ್ ಮೇಲೆ ಸಾವಾಗಿರೋದು ನಿಜ. ಬಟ್ ಟ್ರೀಟ್ಮೆಂಟಿಂದ ಅಥವಾ ಅದು ಟ್ರೀಟ್ಮೆಂಟ್ ಆಗದಲೇ ಸಾವಾಗಿಲ್ಲ. ಕಂಡೀಷನ್ ಮೇಲೆ ಸಾಕ್ಷಿ ಇಲ್ಲ, ನಾವು ಆ ರೀತಿ ಮಾಡಲ್ಲ. ಎಲ್ಲ ಕೇಸಸ್ಸು ನೋಡ್ತೀವಿ. ಪ್ರತಿ ವರ್ಷ ಜೂನ್ 14ನೇ ತಾರೀಕಿನಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಈ ವರ್ಷ ಒಂದಿನ ಮುಂಚಿತವಾಗಿ ಅಂದರೆ ಜೂನ್ 13ನೇ ತಾರೀಕು, ನಾಳೆ ದಿವಸ ಶುಕ್ರವಾರ, ಈ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದು ನಮ್ಮ ಅಸೋಸಿಯೇಷನ್ ಸರ್ಜನ್ಸ್ ಆಫ್ ಇಂಡಿಯಾ ಚಿಕ್ಕಬಳ್ಳಾಪುರ ಶಾಖೆ, ಭಾರತೀಯ ವೈದ್ಯಕೀಯ ಸಂಘ ಚಿಕ್ಕಬಳ್ಳಾಪುರ ಶಾಖೆ, ನಂದಿ ಮೆಡಿಕಲ್ ಕಾಲೇಜು ಹಾಗೂ ಜಿಲ್ಲಾಸ್ಪತ್ರೆ ಸಹಯೋಗದೊಂದಿಗೆ ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಇದೇ ರೀತಿ ಕಳೆದ ವರ್ಷ ಕೂಡ ನಾವು ರಕ್ತದಾನ ಶಿಬಿರವನ್ನು ಮಾಡಿ 85 ಯೂನಿಟ್ಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಇವರು ಬಂದು ರಕ್ತವನ್ನು ಸಂಗ್ರಹಿಸಿಕೊಂಡಿದ್ರು.
ಈ ನಿಟ್ಟಿನಲ್ಲಿ ನಾಳೆ ಸಹ ಏನು ರಕ್ತದಾನ ಶಿಬಿರ ಇದೆ ಅವೆಲ್ಲ ಸಾರ್ವಜನಿಕರು ಯಾರು ರಕ್ತದಾನ ಮಾಡೋಕ್ಕೆ ಅರ್ಹತೆ ಇರ್ತದೆ ಅಂಥವರೆಲ್ಲ ಬಂದು ದಯವಿಟ್ಟು ರಕ್ತದಾನ ಮಾಡಿ. ನಿಮ್ಮ ಒಂದು 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 ಬಾಟಲ್ ರಕ್ತ ಒಂದು ಜೀವ ಉಳಿಸುವಂಥ ಶಕ್ತಿ ಇರ್ತದೆ. ಸೊ ತಮ್ಮಲ್ಲಿ ನಾನು ಕಳಕಳಿ ಮನವಿ ಮಾಡ್ಕೊಳ್ಳೋದು ಅಂತಂದರೆ ಈ ಶಿಬಿರವನ್ನು ಸದುಪಯೋಗಪಡಿಸ್ಕೊಂಡು ಒಂದು ಜೀವನ ಉಳಿಸೋಕ್ಕೆ ನೀವು ಒಂದು ತಮ್ಮ ರಕ್ತದಾನ ಮಾಡಬೇಕು ಅಂತ ಕೋರ್ಕೊಳ್ತೀನಿ.